ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕರುನಾಡಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಆತಂಕ. ರಾಜ್ಯದಲ್ಲಿ ಒಟ್ಟು 38 ಮಂದಿಗೆ ಕೋವಿಡ್ ಸೋಂಕು. ನಿನ್ನೆ 5ರಲ್ಲಿ ಪಾಸಿಟಿವ್ ಕೇಸ್. ಬೆಂಗಳೂರಿನಲ್ಲಿ 32 ಜನರಿಗೆ ಕೊರೋನಾ ಪಾಸಿಟಿವ್. ಕೋವಿಡ್ ಮಹಾಮಾರಿಗೆ 1 ಬಲಿ. ವೈಟ್ಫೀಲ್ಡ್ ಮೂಲದ 84 ವರ್ಷದ ವೃದ್ಧ ಸಾವು. ಇವತ್ತಿನಿಂದ ರಾಜ್ಯದಲ್ಲಿ ಕೊರೋನಾ ಟೆಸ್ಟಿಂಗ್. ಬೆಂಗಳೂರಿನ ವಿಕ್ಟೋರಿಯಾ ಮತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೊದಲು ಕೋವಿಡ್ ಪರೀಕ್ಷೆ. ಆರೋಗ್ಯ ಸಮಸ್ಯೆ ಇರೋರು ಕಡ್ಡಾಯವಾಗಿ ಮಾಸ್ಕ್ ಧರಿಸಲು ಸೂಚನೆ. ನಾಳೆಯಿಂದ ರಾಜ್ಯದಲ್ಲಿ ಕೋವಿಡ್ ಹೆಲ್ತ್ ಬುಲೆಟಿನ್ ಬಿಡುಗಡೆ. ಯಾರಿಗೂ ಆತಂಕ ಬೇಡ, ಎಚ್ಚರಿಕೆ ಇರಲಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಲಹೆ. ಮಲೆನಾಡು ಭಾಗ ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಗಾಳಿ ಮಳೆ. ಬಿರುಗಾಳಿ ಸಹಿತ ಮಳೆಗೆ ಧರೆಗುರುಳಿದ ಮರ. ಸ್ಥಳೀಯರ ನೇತೃತ್ವದಲ್ಲಿ ಮರ ತೆರವು ಕಾರ್ಯಾಚರಣೆ. ಬಿರುಗಾಳಿ ಮಳೆಗೆ ಹಾವೇರಿ ಜಿಲ್ಲೆಯ ಅನ್ನದಾತರು ಕಂಗಾಲು. ರಾಶಿ ಮಾಡಲು ಹಾಕಿದ್ದ ಮೆಕ್ಕೆಜೋಳಕ್ಕೆ ನೀರು ನುಗ್ಗಿ ನಾಶ. ಹಾನಗಲ್ ತಾಲೂಕಿನ ಅರಿಶಿನಗುಪ್ಪಿ ಗ್ರಾಮದ ರೈತರಿಗೆ ನಷ್ಟ. ಪೂರ್ವ ಮುಂಗಾರಿನ ಆರ್ಭಟಕ್ಕೆ ಹಾಸನದ ಯಗಚಿ ಡ್ಯಾಂ ಭರ್ತಿ. ಡ್ಯಾಂನಿಂದ 500 ಕ್ಯೂಸೆಕ್ ನೀರು ಬಿಡುಗಡೆ. ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್. ಕಳೆದ 8 ದಿನಗಳಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆ. ಕೃಷ್ಣಾ ನದಿಗೆ ಹರಿದು ಬರುತ್ತಿರುವ ಅಪಾರ ಪ್ರಮಾಣದ ನೀರು. ನದಿಗೆ ಹೆಚ್ಚಾದ ಒಳಹರಿವು. ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ಸುರಿಯುತ್ತಿರುವ ಮುಂಗಾರು ಪೂರ್ವ ಮಳೆ ತುಂಬುವ ಹಂತಕ್ಕೆ ತಲುಪಿದ ಗಾಜನೂರಿನ ತುಂಗಾ ಜಲಾಶಯ. ಡ್ಯಾಂನಿಂದ ನೀರು ಹೊರಬಿಡುವ ಸಾಧ್ಯತೆ. ಕಾಫಿನಾಡಿನಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರ ಅರಿಶಿನ ಕುಂಕುಮ ತಿರಸ್ಕರಿಸಿದ ಲಕ್ಷ್ಮಿ. ಕಾರು ನಿಲ್ಲಿಸದೆ ಹೋದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಆಡಬಾರದ ಮಾತನಾಡಿ ಈಗ ಬಾಗಿನದ ಸೋಗ ಅಂತ ಪ್ರಶ್ನೆ. ಯುಪಿಎಸ್ಸಿ ಪರೀಕ್ಷೆ ಹಿನ್ನೆಲೆ ಇಂದು ಮೆಟ್ರೋ ಸಮಯದಲ್ಲಿ ಬದಲಾವಣೆ. ನಗರದಲ್ಲಿ 1 ಗಂಟೆ ಮುಂಚಿತವಾಗಿ ಆರಂಭ. 4 ಟರ್ಮಿನಲ್ನಿಂದಲೂ ಬೆಳಗ್ಗೆ 6 ಗಂಟೆಗೆ ಶುರುವಾಗಿರೋ ಮೆಟ್ರೋ ಸಂಚಾರ. ದೇವರ ಹೆಸರಿನಲ್ಲಿ ಹಣಕ್ಕೆ ಡಿಮ್ಯಾಂಡ್ ಕೊಡದಿದ್ದಕ್ಕೆ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ವ್ಯಕ್ತಿ ಮೇಲೆ ಹಲ್ಲೆ. ಬೆಂಗಳೂರಿನ ಮಾರತಹಳ್ಳಿಯ ಬಸ್ ನಿಲ್ದಾಣದ ಬಳಿ ಘಟನೆ. ಹಾನಗಲ್ ಗ್ಯಾಂಗ್ ರೇಪ್ ಆರೋಪಿಗಳಿಂದ ರೋಡ್ ಶೋ ಪ್ರಕರಣ. ರೋಡ್ ಶೋ ನಡೆಸಿದ್ದ 7 ಆರೋಪಿಗಳು ಅಂಡರ್. ತಲೆಮರೆಸಿಕೊಂಡಿದ್ದ 2 ಆರೋಪಿಗಳು ಅರೆಸ್ಟ್. ಬೆಂಗಳೂರಿನಲ್ಲಿರೋ ಕಂಪನಿಗಳನ್ನು ಸೆಳೆಯಲು ಸರ್ಕಸ್. ರಾಜ್ಯದ ಎಚ್ಎಎಲ್ ಮೇಲೆ ಆಂಧ್ರಪ್ರದೇಶ ಸಿಎಂ ವಕ್ರದೃಷ್ಟಿ. ಆಂಧ್ರಕ್ಕೆ ಎಚ್ಎಎಲ್ ಶಿಫ್ಟ್ಗೆ ಚಂದ್ರಬಾಬು ನಾಯ್ಡು ಲಾಬಿ. ಭಾರತದ ಜಲಾಸ್ತ್ರಕ್ಕೆ ಬಳಲಿ ಬೆಂಡಾಗಿರೋ ಪಾಕಿಸ್ತಾನ. ಪಾಕ್ನಲ್ಲಿ ಹರಿಯೋ ಚಿನಾಬ್ ನದಿ ಒಡಲು ಖಾಲಿ. ಜನರು ನಡೆದುಕೊಂಡೇ ನದಿ ದಾಟಬಹುದಾದಂತಹ ಪರಿಸ್ಥಿತಿ. ಪಾಕಿಸ್ತಾನ ಪರ ಬೇಹುಗಾರಿಕೆ ಮಾಡಿದ ಆರೋಪ. ಕಚ್ನ 28 ವರ್ಷದ ಆರೋಗ್ಯ ಕಾರ್ಯಕರ್ತನ ಬಂಧನ. ನೌಕಾಪಡೆಗೆ ಸಂಬಂಧಿಸಿದ ಫೋಟೋ ವಿಡಿಯೋ ಶೇರ್ ಮಾಡಿದ್ದ ದೇಶದ್ರೋಹಿ ಸೆರೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ ಟ್ರಂಪ್ ಹಾರ್ವರ್ಡ್ ಆದೇಶಕ್ಕೆ ನ್ಯಾಯಾಲಯದ ತಡೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಲ್ಲದೆ ವಿವಿ ಇಲ್ಲ ಅಂತ ಜಡ್ಜ್ ಅಭಿಪ್ರಾಯ. ಬಾಂಗ್ಲಾದೇಶನ ಮಧ್ಯಂತರ ಸರ್ಕಾರದ ಮುಖ್ಯಸ್ಥನ ಮುಂದುವರಿಕೆ. ತಮ್ಮ ಹುದ್ದೆಗೆ ರಾಜೀನಾಮೆ ನೀಡದ ಮೊಹಮ್ಮದ್ ಯೂನಸ್. ಬಾಂಗ್ಲಾ ಸಂಪುಟದ ಸಲಹೆಗಾರರಿಂದ ಮಾಹಿತಿ. ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ್ದ ಬಿಪಾಶಾ ಬಸ್ಸು ಲುಕ್ ಚೇಂಜ್. ಗುರುತು ಹಿಡಿಯಲಾಗದಷ್ಟು ಬದಲಾಗಿರೋ ಬಾಲಿವುಡ್ ಬೆಡಗಿ.
ಬಳುಕುವ ಬಳಿಯಂತಿದ್ದ ನಟಿಗೆ ಏನಾಯ್ತು ಅಂತ ಫ್ಯಾನ್ಸ್ ಪ್ರಶ್ನೆ. ಐಪಿಎಲ್ 66ನೇ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಪಡೆಗೆ ಗೆಲುವು. 7 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದ ಡಿಸಿ. ಪಿಬಿಕೆಎಸ್ ಟಾಪ್ 2ನಲ್ಲಿ ಉಳಿಯುವ ಕನಸಿಗೆ ಕೊಳ್ಳಿ. ಐಪಿಎಲ್ನಲ್ಲಿ ಇವತ್ತು ಗುಜರಾತ್ ಟೈಟನ್ಸ್ ಸಿಎಸ್ಕೆ ಕಾದಾಟ. ಅಗ್ರ 2 ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಜಿಟಿ. ಚೆನ್ನೈಗೆ ಕೊನೆ ಪಂದ್ಯ ಗೆಲ್ಲುವ ಪ್ರತಿಷ್ಠೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.